ಅಪ್ಪಿ ಹ್ಞೂ ಏನು ಗೊತ್ತಾ, ನಾನು ನಿಮಗೆ ಇಷ್ಟವಾಗಿರೋದು ಏನಾದರೂ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಓಕೆ. ಎಷ್ಟು ದಿನ ಗೊತ್ತಾ? ಎಷ್ಟು ದಿನ? ಎಷ್ಟು ದಿನ ಬೇಕು ನಿಮಗೆ ಹೇಳಿ. ನೀನೇ ಹೇಳು. ನೀವು ಹೇಳಿ ಆಮೇಲೆ ಹೇಳ್ತೀನಿ. ನಿಮಗೆ ಎಷ್ಟು ಗೊತ್ತಿಲ್ಲ. ಹೇಳ್ರಿ. ಡೈಲಿ ಮಾಡಿಕೊಡು, ನನಗೇನಂತೆ. ಡೈಲಿ ಮಾಡ್ಕೊಡ್ತೀನಿ, ಬಟ್ ನೀವು ಕೇಳಿದ್ದೆ ಡೈಲಿ ನಮ್ಗೆ ಏನು ಅನಿಸುತ್ತೆ ಅದು ಮಾಡಿಕೊಡ್ತಾ ಇರ್ತೀವಿ. ಬಟ್ ನಿಮಗೆ ಕೇಳಿದ್ದೆ ಎಷ್ಟು ದಿನ ಮಾಡಿಕೊಡ್ಬೇಕಂತ ಹೇಳಿ, ಮಾಡಿಕೊಡ್ತೀನಿ. ಸದ್ಯಕ್ಕೆ ಒಂದು ವಾರ ಮಾಡಿಕೊಡು. ಒಂದು ವಾರನಾ? ಸರಿ ಆಯಿತು. ಇವತ್ತಿಂದ ಒಂದು ವಾರ ನಿಮಗೆ ಏನು ಕೇಳ್ತೀರಾ ನೀವು ಅದನ್ನೇ ಮಾಡಿಕೊಡ್ತೀನಿ. ಆಯಿತು. ನಿಮಗೇನು ಇಷ್ಟನೋ ನೀವು ಏನು ಕೇಳ್ತೀರೋ ಅದನ್ನೇ ಮಾಡಿಕೊಡ್ತೀನಿ. ಓಕೆ, ಡನ್. ಓಕೆನಾ? ಏನು ಬೇಕು ನಿಮಗೆ ನಾಳೆ? ನಾಳೆ ಶನಿವಾರ ಪುಲ್ಚಾರು ವೆಜಿಟೇರಿಯನ್ ಪಲಾವ್ ಮಾಡು. ಪಲಾವ್ ಮಾಡ್ಕೊಡ್ಲಾ? ಓಕೆ ಆಯಿತು, ನಾಳೆ ಪಲಾವ್ ಮಾಡಿಕೊಡ್ತೀನಿ. ಪಕ್ಕನಾ? ಪಕ್ಕ. ಆಯ್ತು. ಪಲಾವು ಮೊಸರು ಬಜ್ಜಿ. ಸೂಪರ್. ಓಕೆನಾ? ನಾಳೆ ಮಾಡಿಕೊಡ್ತೀನಿ. ನಾನು ರೆಡಿ. ಓಕೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪಿ ಮುದ್ದು ವ್ಲಾಗ್ಸ್. ಏನು ಗೊತ್ತಾ, ನಮ್ಮ ಹಸ್ಬೆಂಡ್ ಕೇಳಿದ ಥರ ನಾನು 1 ವೀಕ್ ಫುಡ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಅವರು 1 ವೀಕ್ ನನಗೆ ನಾನು ಕೇಳಿದ್ದು ಮಾಡಿಕೊಡೋಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು 1 ವೀಕ್ ಫುಡ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಅದೆಷ್ಟು ಚೆನ್ನಾಗಿ ಮಾಡ್ಕೊಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರು ಕೇಳಿದಿರೋದಕ್ಕೋಸ್ಕರ ಆದರೂ ಅವ್ರು ಏನು ಕೇಳ್ತಾರೆ ಡೈಲಿ ಅದನ್ನೆಲ್ಲ ನಾನು ಫುಡ್ ಚಾಲೆಂಜ್ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ಫುಡ್ ಚಾಲೆಂಜ್ ಡೇ 1 ಅವ್ರು ಕೇಳಿರೋದು ಪಲಾವ್ ಮಾಡಿಕೊಡು ಅಂತ. ನಾನೆಲ್ಲ ತರಕಾರಿಗಳನ್ನೂ ಬಿಡಿಸಿ ಕಟ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಅದಕ್ಕೆ ಅವರೆಕಾಳು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಕೇಳಿದ ಥರ ಅವರೆಕಾಳು ಪಲಾವ್ ಮಾಡೋಣ ಅಂತ ಹೇಳಿ ಅವರೆಕಾಳು ಮತ್ತು ಗೆಡ್ಡೆಕೋಸು, ಕ್ಯಾರೆಟು, ಬೀನ್ಸು, ಈರುಳ್ಳಿ, ಕೊತ್ತಂಬರಿ, ಪುದೀನ, ಶುಂಠಿ ಮತ್ತು ಕರಿಬೇವು, ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಎಲ್ಲ ಇಟ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರಿಗೆ ನಾನು ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಕಾಯಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ, ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಬಂದಾಯಿತು. ಎಲ್ಲನೂ ಪೇಸ್ಟ್ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಸ್ಟವ್ ಹಚ್ಕೊಂಡು ಅದಕ್ಕೆ ಕುಕ್ಕರ್ ಇಟ್ಕೊಂಡು ಅದೆಲ್ಲ ಕುಕ್ಕರೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಒಂದು 5 to 6 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಪಲಾವ್ ಮಸಾಲೆ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಇವಾಗ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅವರೆಕಾಳು ಕೂಡ ಆ್ಯಡ್ ಮಾಡಿಕೊಂಡೆ. ವಾವ್, ಅವರೆಕಾಳು ಹಾಕಿದ ತಕ್ಷಣ ಅದ್ರ ಸ್ಮೆಲ್ಲೇ ಚೇಂಜ್ ಆಗೋಯಿತು. ಮತ್ತು ನಾನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ತರಕಾರಿ ಕೂಡ ಆ್ಯಡ್ ಮಾಡ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಕೂಡ ಆ್ಯಡ್ ಮಾಡಿಕೊಂಡೆ. ಟೊಮೊಟೊ ಎಲ್ಲ ಹಾಕಿದ್ದಾದ್ಮೇಲೆ ಅದನ್ನು ಮತ್ತು ರುಬ್ಬಿದ ಮಸಾಲೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮಸಾಲೆ ಎಲ್ಲ ಹಾಕಿದ್ದಕ್ಕೂ ಹಸಿ ಅವರೆಕಾಳಿಗೂ ಎಷ್ಟು ಸ್ಮೆಲ್ ಗೊತ್ತಾ, ಘಮ 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 ಅಂತ ಸ್ಮೆಲ್ ಬರ್ತಾಯಿತ್ತು. ಅದಾದಮೇಲೆ ನಾನು ಈ ಲೋಟದಲ್ಲಿ 2 ಲೋಟ ಅಕ್ಕಿನ ಮೆಜರ್ಮೆಂಟ್ ಮಾಡಿ ಇಟ್ಕೊಂಡಿದ್ದೆ. ಅದರಲ್ಲಿ ಆ ಲೋಟದಲ್ಲೇ ನಾನು 4 ಲೋಟ ನೀರನ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡೆ. ಅದಾದಮೇಲೆ ನಾನು ಕಟ್ ಮಾಡ್ಕೊಂಡಿದ್ದಿದ್ದು ಕೊತ್ತಂಬರಿ, ಪುದೀನೂ ಕೂಡ ಆ್ಯಡ್ ಮಾಡಿಕೊಂಡೆ. ಅದಾಗಿದ ತಕ್ಷಣ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ತೊಳೆದಿಟ್ಕೊಂಡಿದ್ದ ಅಕ್ಕಿನ ಆ್ಯಡ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಅದಕ್ಕೆ ಸ್ವಲ್ಪ ನಾನು ನಿಂಬೆಹಣ್ಣು ರಸನ ಆ್ಯಡ್ ಮಾಡಿಕೊಂಡೆ. ನಾನು ಯಾವುದೇ ಪಲಾವ್ ಮಾಡಿದ್ರೂ ಕೂಡ ನಾನು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ತೀನಿ. ನಿಂಬೆಹಣ್ಣು ರಸ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಹಾಕಿ ಕ್ಲೋಸ್ ಮಾಡಿದೆ. 1-2 ವಿಸಿಲ್ ಆಗೋವರೆಗೂ. ಅಷ್ಟೊತ್ತಿಗೆ ನಾನು ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಮೊಸರು ಬಜ್ಜಿ ರೆಡಿ ಮಾಡೋಕ್ಕೆ ಬಂದೆ. ಮೊಸರು ಬಜ್ಜಿಗೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಮತ್ತು ಮೊಸರನ್ನ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡೆ. ಮೊಸರು ಬಜ್ಜಿ ಕೂಡ ಆಯಿತು. ಪಲಾವ್ ಕೂಡ ಅಷ್ಟೊತ್ತಿಗೆ ರೆಡಿ ಆಯಿತು. ಓಕೆ, ಪಲಾವ್ ಇನ್ನು ನಮ್ಮ ಯಜಮಾನ್ರು ಎದ್ದಿರಲಿಲ್ಲ. ಅವ್ರು ಎದ್ದೇಳೋಷ್ಟೊತ್ತಿಗೆ ಬಟ್ಟೆ ಒಣಗಾಕ್ಬಿಟ್ಟು ಬರೋಣ ಅಂತ ಹೇಳಿ ಟೆರೆಸ್ ಮೇಲೆ ಬಂದೆ. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಮತ್ತೆ ಕೆಳಗಡೆ ಹೋಗ್ಬಿಟ್ಟು ಕುಕ್ಕರ್ ಮುಚ್ಚಳ ಓಪನ್ ಮಾಡಿದೆ.
ನೋಡೋಣ ಬನ್ನಿ ಎಷ್ಟು ಚೆನ್ನಾಗಾಗಿರುತ್ತೆ ಅಂತ. ವಾವ್, ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ ಪಲಾವು. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಕೂಡ ಫ್ರೆಶ್ ಅಪ್ ಆಗಿ ಬಂದರು. ಅವರಿಗೆ ಪಲಾವೆಲ್ಲ ಮಿಕ್ಸ್ ಮಾಡಿ ಅವರಿಗೂ ಕೂಡ ಪಲಾವ್ ಹಾಕ್ಕೊಟ್ಟೆ. ಹೇಗಿತ್ತು ಕೇಳೋಣ ಬನ್ನಿ ಅವ್ರನ್ನ, ಚೆನ್ನಾಗಿದೆಯಾ ಇಲ್ವಾ ಅಂತ. ನೋಡೋಣ ಇರಿ ಯಾವ ಥರ ರಿವ್ಯೂ ಕೊಡ್ತಾರೆ ಅಂತ. ವಾವ್, ಸೂಪರಾಗಿದೆ ಅಂತ ಹೇಳ್ತಿದ್ದಾರೆ. ನಮ್ಮ ಹಸ್ಬೆಂಡು ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು ಪಲಾವ್ ತಿಂದ್ಬಿಟ್ಟು. ನಾನಿವತ್ತು ಅವ್ರು ಕೇಳಿದ 7 ಡೇಸ್ ಫುಡ್ಡು ಚಾಲೆಂಜಲ್ಲಿ ನಾನು 1 ಡೇ ಫುಡ್ ಚಾಲೆಂಜನ್ನ ತೊಗೊಂಡು ಫಸ್ಟ್ ಡೇ 1 ಡೇನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೂ 6 ಡೇಸ್ ಬ್ಯಾಲೆನ್ಸ್ ಇದೆ. ಆ 6 ಡೇಸಲ್ಲಿ ಅವ್ರು ಯಾವ್ಯಾವ ಥರ ಫುಡ್ಸ್ನ ಕೇಳ್ತಾರೆ, ನಾನು ಯಾವ್ಯಾವ ಥರ ಫುಡ್ಡನ್ನ ಮಾಡಿಕೊಡ್ಬೇಕು ಅಂತ ಗೊತ್ತಿಲ್ಲ. ಬಟ್ ಮುಂದಿನ ವಿಡಿಯೋಗಾಗಿ ನೀವು ಕಾಯ್ತಾ ಇರಿ. ಮುಂದಿನ ವಿಡಿಯೋಗಾಗಿ ನಾನು ಅವ್ರು ಏನು ಹೇಳ್ತಾರೆ ಅಂತ ತಿಳ್ಕೊಂಡು ಮುಂದಿನ ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.